ಇಬ್ರು ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ, ನಮಗ್ ಜಾಗ ಸಿಗ್ತಾ ಇಲ್ಲ ಗೈಸ್. ಬನ್ನಿ ಬನ್ನಿ, ತೊಗೊಳ್ಳಿ ತೊಗೊಳ್ಳಿ ಬಾಟ್ಲು. ನಡಿಯೋ ಸಂಜೆ ಬೇಗ ನೋಡಿ, ನಮಗೂ ಅರ್ಜೆಂಟ್ ಆಗ್ತಿದೆ. ಕೇಳಿ ಗೈಸ್, ಏನಾರು ಬೈತಾವ್ರೆ. When you can control your food, you can control everything. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಜಿಮ್ಗೆ ಹೋಗ್ತಾ. ನಮ್ಮ ಸಿ ಎಲ್ಲೋ ಕಾರ್ ನಿಲ್ಸ್ಬಿಟ್ಟು ಅವನು ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ನಮ್ಮ ಶ್ರವಣ್ರದು ಈ ಕಡೆ ಒಂದು ಉದ್ದ ವಾಕ್ ಹೋದ್ರೆ ಕಾಣಿಸ್ತಿಲ್ಲ, ಅದಕ್ಕೆ ಈ ಕಡೆ ಹೋಗ್ತಾ ಇದ್ದೀನಿ. ಬಟ್ ಬೆಸ್ಟ್ ಪಾರ್ಟ್ ಏನು ಅಂದರೆ, ಈ ಶ್ರವಣ್ರ ಕಾರಲ್ಲಿ ದೂರದಿಂದ ಸೌಂಡ್ ಮಾಡಿದ್ರೆ ಸೌಂಡ್ ಬರುತ್ತೆ ನೋಡಿ. ಬಟನ್ ಪ್ರೆಸ್ ಮಾಡಿ, ನನ್ನ ಕಾರಲ್ಲಿ ಹಂಗೆ ಬರಲ್ಲ. ನನ್ನ ಕಾರ್ ಹತ್ರ ಹೋಗ್ಬಿಟ್ಟೆ ಪ್ರೆಸ್ ಮಾಡ್ಬೇಕು ಕಾರ್ನ. ನನ್ನ ಕಾರಲ್ಲಿ ಸೌಂಡ್ ಮಾಡಲ್ಲ ಅದು. ಸೌಂಡ್ ಮಾಡುತ್ತೆ ಬಟ್ ಚಿಕ್ಕದಾಗಿ. ಬಟ್ ನಂದು ಕೀದು ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಬಟ್ ವರ್ಕ್ ಆಗಲ್ಲ ಸರಿಯಾಗಿ. ಇದೆ ನೋಡಿ, ಮನೆಗೆ ಹೋಗುವ. ಶ್ರವಣ್ರು ಬರ್ತೀನಿ ನಮ್ಮ ಜೊತೆ ವರ್ಕೌಟ್ಗೆ ಇವತ್ತು. ಸೊ ಅದಾದ್ಮೇಲೆ ನಂದು ಇವತ್ತು ಬೇಜಾನ್ ಕೆಲಸಗಳಿದೆ, ಮೀಟಿಂಗ್ಗಳು, ಏನೇನೋ ಕೆಲಸಗಳು, ಇದೆಲ್ಲ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೈಸ್. ನೀವು ಅನ್ಕೋತಿರ್ತೀರ, ನನ್ನ ಮಗ ಏನು ಬರೀ ಮೀಟಿಂಗ್ಗಳು ಅಂತಿರ್ತಾನೆ, ಏನು ಮಾಡ್ತಾನೆ ಮೀಟಿಂಗ್ಗಳಲ್ಲಿ ಅಂತ. ಮೀಟಿಂಗ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ, ಒಂಚೂರು ಬಿಸ್ನೆಸ್ ಬಗ್ಗೆ ಮಾತಾಡೋದು, ಲೈಫಲ್ಲಿ ಏನು ಮಾಡೋದು, ಈ ಬಿಸ್ನೆಸ್ ಮಾಡ್ಬೋದಾ ಅಂತೆಲ್ಲ ಏನೇನೋ ಇರ್ತವೆ ಅಷ್ಟೇ, ಬೇರೇನಿಲ್ಲ. ಬನ್ನಿ ಹೋಗುವ ಗೈಸ್. ಫೈನಲ್ ಜಿಮ್ ರೀಚ್ ಆಗಿದ್ದೀವಿ. ಈಗ ಫ್ಯೂಸ್ ಹಾಕ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡುವ ಗೈಸ್. ನಮ್ಮ ಟ್ರೈನರ್ ನಮ್ಮಿಂದ ಮುಂಚೆ ಬಂದ್ಬಿಟ್ಟವ್ರೆ, ಫುಲ್ ಬೇಜಾರಾಗ್ಬಿಟ್ಟು ನಾವು ಲೇಟಾಗಿ ಬಂದ್ವಿ ಅಂತ. ಬನ್ನಿ ಮಾತಾಡುವ. ಹಾಯ್, ವೆಲ್ಕಮ್. ನಾವು ವೆಯ್ಟ್ ಮಾಡಲ್ವಾ ನಿಮಗೋಸ್ಕರ? 10 ಗಂಟೆಗೆ ಹೋಗ್ಲಿಕ್ಕಿಲ್ವಾ? ಆಯ್ತಾ, ನೋಡೋಣ. ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ನಮ್ಮ ಬ್ಲಾಗ್ ಮಾಡ್ತಾವ್ರೆ ಬ್ಲಾಗರ್. ನಾನು ಬ್ಲಾಗರ್ ಅಲ್ಲ, ಫಿಟ್ನೆಸ್ ಕೋಚ್. ಇದೆಯಾ? ಗಾಬರಿಯಾಗಿ ಓಡಾಡ್ತವ್ರೆ ಅಣ್ಣ. ಫೋನ್ ನಾನು ಎರಡು ಕಣ್ಣಿದ್ದಾಗೆ. ಸೊ ಬನ್ನಿ ಗೈಸ್, ವರ್ಕೌಟ್ ಮುಗೀತು, ಹೋಗುವ. ನಮ್ಮ ಮನೆಗೆ ಹೋಗಿ ಚೇಂಜ್ ಮಾಡಿಕೊಂಡು ಔಟ್ಫಿಟ್ಟು ಲೆಟ್ಸ್ ಗೋ. ಒಂಥರ ಮಜಾ ತೆಗೆದಿದ್ರಲ್ವಾ, ಸ್ಯಾಟಿಸ್ಫ್ಯಾಕ್ಷನ್. ಪಾಪ ಕಾರ್ ತಗೊಂಡವರು ಅವರೇ ತೆಗ್ದಿಲ್ಲ, ನಾವೇ ತೆಗ್ದು ಕವರ್ ತೆಗೀರಿ ಬ್ರೋ. ಇರ್ಲಿ ಬ್ರೋ, ಅದು ಪ್ರೀಮಿಯಂ ತರ ಇರ್ಬೇಕು ಬ್ರೋ. ಕಾರು ಅಲ್ಲೇ ಈ ತರ ಡಮ್ಮಿ ಇದ್ರೆ ಇದು ಚೆನ್ನಾಗಿರಲ್ಲ. ತೆಗೀರಿ ಬ್ರೋ. ಪ್ರೀಮಿಯಂ ಆಗಿರ್ಲಿ ನಿಮ್ಗೆ. ನೀವು ಕಿತ್ತಾಕ್ಬಿಟ್ಟೆ ಮಕ ನೋಡಿ ಸ್ನೇಹಿತರೆ. ಇವಾಗ ಕಾರ್ಬನ್ ಕಾಲೇ ಬಂತು ಗೈಸ್. ತುಂಬಾ ದಿನ ಆಗಿತ್ತು ಗೈಸ್, ನಾನು ವರುಣ್ ಇಬ್ರು ಸೇರಿ ಉರ್ಸಿ ಅಣ್ಣನ. ನಿನ್ನೆ ರಾತ್ರಿ ಸ್ವಲ್ಪ ಕಮ್ಮಿ ಉರ್ಸಿದ್ವಿ, ಇವತ್ತು ಸ್ವಲ್ಪ ಜಾಸ್ತಿ ಉರಿಸ್ತಾ ಇದೀವಿ. ಬನ್ನಿ ಗೈಸ್, ಹೋಗುವ. ಬಾಯ್, ಸಿ ಯು ಬ್ರದರ್. ಹೋಗಿ ನೀಟಾಗಿ ಕೆಲಸ ಮುಗಿಸ್ಕೊಂಡ್ ಬನ್ನಿ. ಫೋನ್ ಹಾಕಿ. ಓಕೆ ಬ್ರೋ, ಓಕೆ. ದಬಾಕೋತಿದ್ರು ಅಣ್ಣ, ಫೋನ್ ನೋಡ್ಕೊಂಡು ದಬಾಕೋತಾ ಇದ್ರು. ಜೀವನದಲ್ಲಿ ಎಡುತ್ತೀರಾ, ಲೈಫಲ್ಲಿ ಎಡಿಯೋದೇನೆ ದಿನಾನೇ ಇಲ್ಲ ನಿಮ್ದಲ್ಲ. ಏನ್ ಕೂತ್ಕೋತಾ ಇದ್ದೀರಾ? ಓಡಿಸ್ರಿ. ಇಷ್ಟು ದಿನ ಕಾರ್ ತಕೊಂಡೋಗಿರುವಾಗ ಓಡಿಸ್ಲಿಲ್ಲ, ಈಗ ನಾನ್ ಬೇಕಾ ಓಡಿಸಕ್ಕೆ? ಬನ್ನಿ ಹೋಗೋಣ. ಬಟನ್ ಇದ್ರೆ ಅದಾಗೆ ಹೋಗೋತರ ಇದ್ರೆ ಚೆನ್ನಾಗಿರೋದು. ನೀವು ಹೋಗೋಣ, ಇನ್ನೇನ್ ಮಾಡೋದು ಗೈಸ್. ಅಣ್ಣ 2 ಕಾಫಿ ಪಡಿ ಓಪನ್ ಮಾಡ್ಸಿದ್ರು. ಎರಡು ಹಿಂಗ್ ಇಟ್ಕೊಂಡು ಹಿಂಗಂದು ಒಂದು ಬಾಯಿಗೆ ಹೋಗ್ತಿದೆ, ಇನ್ನೊಂದು ಬಟ್ಟೆ ಮೇಲೆ ಬೀಳ್ತಿದೆ. ನೋಟಿಸೇ ಮಾಡಿ. ಬ್ಲ್ಯಾಕ್ ಕಾಫಿ ಕುಡಿತಿದ್ದಾರೆ. ನಾನು ಪ್ರೋಟೀನ್ ಕುಡ್ಬಿಟ್ಟಿಂದ ಹೊರಡಬೇಕು ಡೈರೆಕ್ಟ್ ಆಗಿ. ಲೆಟ್ಸ್ ಗೋ ಗೈಸ್. ನಾವು ಹೊರಟಿದ್ವಿ, ಅದೇ ಗ್ಯಾಪಲ್ಲಿ ನಮ್ಮ ಎಕ್ಸಿಬಿನು ಬಂತು, ನಮ್ಮ ಬಾವ ಬಂದ್ರು. ಸೊ ಅದನ್ನ ಈಗ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋದಷ್ಟೇ. ಪ್ಲೀಸ್ ವಾಶ್ ದ ಕಾರ್ ಸ್ಯಾಮ್ ಅಂತ ಬರ್ದಿದೆ. ನಿಮ್ಮನೆ ಹತ್ರ ಬರ್ದಿದೆ, ನಿಮ್ಮನೆ ಹತ್ರ ಬಂದ್ಬಿಟ್ಟು ಅದೆಲ್ಲ ಮಾಡ್ಬೇಕಾ? ನಿಮ್ಮ ಅಂಟಿ 2 kg ಕಮ್ಮಿ ಆಗಿದಾರಂತೆ ಹೇಳ್ತಾ ಇದ್ರು. 5 ದಿನದಲ್ಲಿ 2 kg ಕಮ್ಮಿ ಆಗಿದ್ದಾರೆ. ಫುಲ್ ಡೆಡಿಕೇಟೆಡ್ ಆಗಿ ಮಾಡ್ತಿದ್ದಾರೆ. ನಾನು ಕಲ್ಟಿಗೆಲ್ಲ ಹೋಗ್ತಾ ಇದ್ದೀನಲ್ಲ. ಡಯಟ್ ಸ್ಟಾರ್ಟ್ ಮಾಡಿ ಕೊಡ್ರಿ, ಬರ್ತೀನಿ. ನಾವು ಅಮ್ಮದು ಶುಗರ್ದೆಲ್ಲ ಈಗ ಜಾಸ್ತಿ ಹೋಗ್ಲಿ ಫಸ್ಟ್. ಸಿಗೋಣ. ಇದನ್ನು ತೋರಿಸಲ್ವಾ ನೀವು ಗಾಡಿ? ಅವನ ಹತ್ರ ಕೇಳಿ, ಕಾರ್ ಅವ್ರ ಹತ್ರ ನಿಂತು ತೋರಿಸ್ತೇ ಇಲ್ಲ. ಇಂಥ ಜನ ಮಾಡಿ ಹುಷಾರ್ ಕೊಡ್ರೆ ಬಲ್ಲಪ್ಪ. ಸೊ ನಾವು ಒಂದು ಮಾರ್ಕೆಟ್ ಕಡೆ ಹೋಗ್ತಾ ಇದ್ವಿ, ಬಟ್ ಶ್ರವಣ್ರ ಮನೆದೇನೋ ಕೆಲಸ ಆಯ್ತು, ಅವ್ರು ಬಂದಿದ್ದಾರೆ. ಅವರೇನೋ ಮಾಡೋಕ್ಕೆ ಹೋಗಿದ್ದಾರೆ 2 ನಿಮಿಷ. ಸೊ ಇಲ್ಲಿಂದ ಬೇಗ ಹೊರಡಬೇಕು. ನನ್ನೊಂದಷ್ಟು ಕಾಲ್ಸ್ ಇತ್ತು, ಬ್ರ್ಯಾಂಡ್ ಏನೇನೋ ಕತೆಗಳು, ಅದೆಲ್ಲ ಮುಗಿಸ್ತಾ ಇದ್ದೆ. ಆ್ಯಂಡ್ ನನಗೆ ಬರೀ ಪ್ರೋಟೀನ್ ಕೊಡ್ತಿರೋದ್ರಿಂದ ಒಂಥರ ತಲೆಲ್ಲ ನೋವು, ಒಂದು ಸುಸ್ತಾಗ್ತಿದೆ, ಇರಿಟೇಷನ್ ಆಗ್ತಿದೆ. ಸೊ ಐಮ್ ಟೇಕಿಂಗ್ ಅ ವಾಕ್. ಆ್ಯಂಡ್ ಗೈಸ್, ನಾನು ಹೇಳಿದ್ನಲ್ಲ ಕೇಜ್ ವಿಡಿಯೋನ, ಅದು ಇನ್ಫ್ಲುಯೆನ್ಸರ್ ಜೊತೆ ಮಾಡಬೇಕು ಅಂತ ಫಿಕ್ಸ್ ಆದೆ. ಬಟ್ ಇನ್ಫ್ಲುಯೆನ್ಸರ್ಸ್ ಯಾರು ಅಂತ ನೀವು ಒಂಚೂರು ಕಾಮೆಂಟ್ ಹಾಕ್ತಾರೆ, ಇಟ್ ವುಡ್ ಬಿ ನೈಸ್. ಯಾವ ಇನ್ಫ್ಲುಯೆನ್ಸರ್ ಜೊತೆ ಮಾಡೋದು ಚೆನ್ನಾಗಿರುತ್ತೆ ಅಂತ. ಸೊ ಶ್ರವಣ್ರು ವಾಪಸ್ ಬಂದರು, ಹೋಗ್ತಾ ಇದ್ದೀವಿ. ಶ್ರವಣ್ರು ಶಾಪಿಂಗ್ ಹೋಗೋಣಲ್ವಾ, ಇದ್ರದ್ದು ಗ್ರಾಸರಿ ಶಾಪಿಂಗ್. ಹೌದು ಗೈಸ್. ಸೊ ನಮ್ಮ ಡಯಟ್ ಏನೋ ಚೇಂಜ್ ಆಗಿದೆ, ಗ್ರಾಸರಿ ಶಾಪಿಂಗ್ ಮಾಡೋದಿದೆ ಇವತ್ತು ನಾವು. ಬನ್ನಿ, ನಮ್ಮ
ಕೆಲಸಗಳೆಲ್ಲ ಮುಗಿಸಿ ಗ್ರಾಸರಿ ಶಾಪಿಂಗ್ ಮಾಡ್ಬೇಕು ಇವತ್ತು. ಇಷ್ಟೇ ನಮ್ಮ ಕೆಲಸ ಇವತ್ತು, ಮೇನ್ ಕೆಲಸ. ಸಖತ್ ಸುಸ್ತಾಗ್ತಿದೆ, ಅದಕ್ಕೆ ಒಂದು ಆಲ್ಮಂಡ್ಸ್ ತೊಗೊಂಡಿದ್ದೀನಿ. ಬಾದಾಮ್ ತಿನ್ಬೋದು ಅಂತ ಹೇಳಿದ್ರು ನಮ್ಮ ಟ್ರೈನರು. ಗೈಸ್, ಟ್ರೈನರ್ ಮುಂದೆನೇ ಬಿಸ್ಕೆಟ್ ತಿಂತಾವನಿಲ್ಲ, ಅದು ಅಲ್ಲೇ ಇಟ್ಟಿದ್ಯಾ ಕೊಡ್ಲಿ ಟ್ರೈನರ್ ಬ್ರೋ? ನೋಡಿ ಇನ್ನೂ ತಿಂದಿಲ್ಲ ಬ್ರೋ. ತಿಂದು ಬಿಟ್ಟು ಬ್ರೋ, ತಿಂದಪ್ಪ ಆಗಲಿ ನಮಗೇನು ಅಂತವ್ರು. ಕೋಕ್ ಕುಡಿತಾವನೆ, ಬಿಸ್ಕೆಟ್ ತಿಂತಾವನೆ. ಏನು ಡಯಟ್ ಕೋಕ್ ಅದೇನದು ಪ್ರಸಾದನ ನಿಮಗೆ? ಅದು ಒಳ್ಳೇದಲ್ಲ ಬಾಡಿಗೆ. ಕ್ಯಾಲೋರೀಸ್. ನಾನು ಬಾದಾಮ್ ತಿನ್ಕೊಂಡು ಬದುಕ್ತಾ ಇದ್ದೀನಿ. ನೋಡಿ ಹೆಂಗೆ ಮಾಡ್ತಾರೆ ಇವರು ಟ್ರೈನರು. ನೋಡ್ತಾರೆ ನೀವು ಮಾಡಿ, ನೀವು ಕೆಲಸ ಮಾಡಿ ಬ್ರೋ. ನೋಡಿ ಮಕ್ಕ ನೋಡಿ ಹೆಂಗೆ ಮಾಡ್ತಾರೆ. ನನಗೂ ಅವರು ಕ್ಯಾಲರೀಸ್ ನೀವು ಲೋ ಕ್ಯಾಲರೀಸಲ್ಲಿ ಇದ್ದೀರಲ್ಲ, ನಾವಿಬ್ಬರು ಲೋ ಕ್ಯಾಲರೀಸ್ ಇದ್ದೀವಿ. ನಮ್ಮಿಬ್ಬರು ಕೋಪ ಫೀಲಿಂಗು. ಸ್ವಲ್ಪ ಸಂಜೆ ಕೊಡ್ತೀವಿ ನೋಡಿ. ಬಾದಾಮು ತಿಂದವನೇ ನಂದು ಎತ್ಕೊಂಡು. When you can control your food, you can control everything. ಮತ್ತೆ ನೀನು ಯಾಕೆ ಕಂಟ್ರೋಲ್ ಮಾಡ್ತೀರಾ? ನಿನ್ನೆ ಓದ್ದೆ ತಲೆಗೆ ಹೊಡಿತು. ತಲೆಗೆ ಹೊಡಿತಾ? ಆಗ್ತಪ್ಪ, ಅದಕ್ಕೆ ತಿಂತಾನೆ ಇದೆ ಬಿಸ್ಕೆಟು ಕೋಕು. ಅದು ಬಾದಾಮ್ ಒಳ್ಳೇದು. ತಿನ್ನಪ್ಪ ತಿನ್ನು. ಯಾಕೆ ಬ್ರೋ ನನ್ನ ಸಿಕ್ಸಿ ಹಾಕ್ತೀರಿ? ಎಲ್ಲಿ ಸ್ನೇಹಿತರೆ, ಅವರೇ ಆರ್ಡರ್ ಮಾಡಿ ಇಲ್ಲಿ ನೋಡಿ ನಂಗೂ ಒಂದು ಫ್ಲವರ್ ಕೊಟ್ಟಿದ್ದಾರೆ. ಶ್ರವಣ್ ಬ್ರೋ ಕಾರಲ್ಲಿ ಹೂ ನನ್ನ ಫ್ರೆಂಡ್ಸ್ಗೆಲ್ಲ ಫ್ಲವರ್ ಕೊಡ್ತಾರೆ, ತೋಳಿ ಬ್ರೋ. ಥ್ಯಾಂಕ್ ಯು. ಘಮ ಆಗ್ತಾ ಇದೆ. ಅರಳಿದೆ ಹೂವು. ಏನಮ್ಮ ಸೀಮಾ ಬನ್ನು 2 kg ಸಮಣ ಆಗ್ಬಿಟ್ಟಿದ್ಯಂತೆ. ಮತ್ತೆ ನಮಗೆ ನಮ್ಮ ಟ್ರೈನರ್ ಹೇಳಿದ್ರಪ್ಪ, ಏನೋ ಒಂದು ವಾರದಲ್ಲಿ 2 kg ಸಣ್ಣ ಆಗ್ಬಿಟ್ರೆ ಕಾಂಪಿಟೇಷನಾ? ಸರಿ. ನಂದು ಅದು ಪವರ್ ಬ್ಯಾಂಕ್ ಒಂದು ಇತ್ತಲ್ಲ, ಸಿಲ್ವರ್ ಕಲರ್, ನೀನ್ ಎತ್ಕೊಂಡು ಹೋದ ಸೋನು ಅವರೇ? ವಾಪಸ್ ಕೊಟ್ಟೆ, ನಿಮ್ಮ ಕಾರಲ್ಲೇ ಇಟ್ಟಿದ್ದೆ ಅವತ್ತು. ಹೌದಾ? ಕೊಟ್ಬಿಟ್ಟು ನನಗೆ ರೆಕಾರ್ಡ್ ಮಾಡ್ಬಿಡ್ತೀರ. ಏನಂತ? ಏನಿಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್. ಕಂಗ್ರ್ಯಾಚುಲೇಷನ್ಸ್, kg ಲಾಸ್ ಆಗ್ತಿರೋದಕ್ಕೆ ಆಲ್ ದ ಬೆಸ್ಟ್. ಹಂಗೆ ಡಯಟ್ ಸ್ಟ್ರಿಕ್ಟ್ ಆಗಿ ಮಾಡಿ, ಒಳ್ಳೆ ಹೆಲ್ತ್ ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ ಲೈಫ್ಗೆ. ಓಕೆ, ಬಾಯ್. ಬಾಯ್. ಈ ಬಿಸಿ ಮಾರ್ಕೆಟಲ್ಲಿ ನಮಗೆ ಪಾರ್ಕಿಂಗ್ ಸಿಕ್ಕಿದೆಯಲ್ಲ, ಖುಷಿ ಆಗೋಯ್ತು ಗೈಸ್. ಒಂಥರ ಅಮೃತ ಕುಡ್ದಷ್ಟು ಖುಷಿ. ಪೇಡ್ ಪಾರ್ಕಿಂಗ್, ಒಟ್ಟಿನಲ್ಲಿ ಪಾರ್ಕಿಂಗ್ ಸಿಕ್ತಲ್ಲ, ಒಳ್ಳೆ ಓಡಾಡಬೇಕು. ನೈಸ್ ಗೈಸ್, ಲೊಕೇಶನ್ ರೀಚ್ ಆಗಿದ್ದೀವಿ. ಜಾಗ ನೋಡಿ ಏನು ಕ್ರೇಜಿ ಆಗಿದೆ. ಎಲ್ಲ ಪಾರ್ಟ್ಸ್ ಇರುತ್ತಲ್ಲ, ಕಾರ್ದು ಪಾರ್ಟ್ಸ್ಗಳದ್ದು. ನಾನು ಈ ಥರ ಯಾವತ್ತೂ ಬಂದಿಲ್ಲ ಮಾರ್ಕೆಟ್ಗೆ. ಇಟ್ ಫೀಲ್ಸ್ ವೆರಿ ನ್ಯೂ. ನೋಡಿ ಎಂಥ ಇಕ್ಕಟ್ಟು. ಹೇಳಿ. ಈ ಕಡೆ ಬಾ, ಲೆಫ್ಟ್ ಬಾ. ಹೋಗೋದು ಸ್ಟ್ರೈಟ್ ಹೋಗು. ಹುಷಾರು, ಹೋಗ್ತಾ ಇದ್ದೀನಿ. ಸ್ಟ್ರೈಟ್ ಹೋಗು. ಆಯ್ತಣ್ಣ, ಥ್ಯಾಂಕ್ ಯು ಅಣ್ಣ. ಸೊ ಅಲ್ಲಿ ಒಂದು ಮೀಟಿಂಗ್ ಇತ್ತು, ಅದಾಯಿತು. ಇಲ್ಲ ಆಗಿಲ್ಲ, ಲಂಚ್ ಮಾಡಕ್ಕೆ ಬಂದಿದ್ವಿ. ಮತ್ತೆ ಇನ್ನೇನು ಕತೆಗಳಿದ್ದಾವೆ. ಯಾವುದೋ ಸಂಜೆಗೆ ಫುಲ್ ಟಾಸ್ಕ್ ನಡೀತದೆ, ಡ್ರೈವಿಂಗ್ ಟೆಸ್ಟ್ ನಡೀತದೆ ನಮ್ಮ CCಗೆ. ಓಹ್, ಮೂವಿ ಆಗೋಯ್ತು, ಖುಷಿ ಆಗ್ಬಿಟ್ಟಲ್ಲ ನೀನು. ಏರಿಯಾ ನೋಡಿ ಹೆಂಗಿದೆ, ಖತರ್ನಾಕ್. ಇಲ್ಲೆಲ್ಲ ಡ್ರೈವಿಂಗ್ ಕಲಿಸ್ಬೇಕು ಸಂಜೆ. ಸುಮ್ಮನೆ ಮೇನ್ ರೋಡಲ್ಲಿ ಹೋಗ್ಬೇಕಿತ್ತು ನೋಡಿ. ಇಲ್ಲಿಂದಾನು ಜಾಮು, ಅಲ್ಲಿಂದ ಜಾಮು, ಸೈಡ್ ಪಾರ್ಕ್ ಹಾಕೊಂಡು ನಿಂತಿದ್ದೀವಿ. ಮೊದಲೇ ತಲೆನೋವು, ಈಗೊಂದು ತಲೆನೋವು. ನೋಡಿ ಹಿಡ್ಕೊಂಡು ನಿಂತವ್ರು ನಮ್ಮ ಟೀಮವರು, ಬಿದ್ದರೆ ಕಾರ್ ಮೇಲೆ. ನಾವು ಈ ಗಾಡಿ ಬರಲಿ ಅಂತ ಸೈಡ್ಗೆ ಹಾಕೊಂಡ್ವಿ. ನೋಡ್ರಿ, ಈ ಗಾಡಿಗಳೇ ಹೋಗ್ತಾವೆಲ್ಲ ನೋಡಿ, ಈ ಗಾಡಿಗಳೇ ಹೋಗ್ತವೆ ನೋಡಿ. ಎಷ್ಟಿದೆ ಹಿಂದೆ ಹೋಗೋಕ್ಕೆ. ಹಿಂದೆ ಹೋಗಿ, ಅಲ್ಲಿಂದ ಅಷ್ಟು ದೂರ ಇದೆ, ಅಲ್ಲಿ ಹೋಗುತ್ತೆ. ಅಲ್ಲಿ ಹೋಯ್ತು, ಹೋಗಿ ಹಿಂದೆ ಹೋಗಿ. ಹೋಗಿ ಈಗ ನಾವೇ ಸೈಡಿಗೆ ಬಂದ್ಬಿಡ್ತೀವಿ, ಮಿಗ್ದವರೆಲ್ಲ ಹೋಗ್ತಾವ್ರೆ. ಇದೆತ್ತ ತಲೆನೋವು. ಬಾ ಹಿಂದೆ ಬಾ. ಇನ್ನು ಬಾ, ಸಾಕು, ತಿರ್ಸ್ಕೋ. ಮಿರರ್ ಕ್ಲೋಸ್ ಮಾಡಿ.
ಆಗಲ್ಲ, ಈ ಕಡೆ ಟಚ್ ಆಗುತ್ತೆ. ತಳ್ಳಿನ ಒಂಚೂರು ಮುಂದೆ ಅದು. ಇದು ಹ್ಯಾಂಡ್ ಲಾಕ್ ಹಾಕಿ ಎಲ್ಲ ಹ್ಯಾಂಡ್ ಲಾಕ್ ಹಾಕಿದೆ. ಅಣ್ಣ ಒಂಚೂರು ಹಿಂದೆ ತೊಗೊಳ್ಳೋಣ ಗಾಡಿ. ಹೋಗಿ ಹೋಗಿ, ತುಂಬ ಇದೆ, ಹೋಗಿ ಹಿಂಗೆ ತಿರ್ಸ್ಕೊಳ್ಳೋ. ಬಾ ಹಾಂ, ಬಾ 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 ನಡಿ. ಹೋಯ್ತಾ ಇರು ತಿರುಗಿ ನೋಡ್ಬೇಡ. ಅಯ್ಯೋ, ಓಡು ಓಡು ಓಡು, ಈ ಕಡೆ ಇನ್ನೂ ಜಾಗ ಇದೆ, ಬಾ. ಹೋಗ್ ಹೋಯ್ತಾ ಇರು ಇಲ್ಲಿ ನಾವಿದ್ವಿ. ಓಕೆ, ಒಬ್ಬರೇ ಗಿಬ್ರೆ ಬಂದ್ಬಿಟ್ಟು ನನ್ನಂತವ್ರು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ. ನಾವು ಇನ್ನೊಂದು ಲೊಕೇಶನ್ಗೆ ಬಂದ್ವಿ. ಅಣ್ಣ ನೋಡಿ ಸೀಸರ್ ಇದೆಯಾ? ಏನು ತೊಗೊಂಡವ್ರೆ? ಕಾಫಿ ಪುಡಿ, ನೀರು. ಇದು ನನ್ನ ಕೈಲಿ ಆಗಲ್ಲ. ನಂಗೆ ಬ್ಲ್ಯಾಕ್ ಕಾಫಿ ಆಗಿ ಬರಲ್ಲ ಗೈಸ್. ನಾನು ಅದೇ ಮಾಡಿಬಿಡ್ತಿದ್ದೆ. ನನಗೆ ಆಗಲ್ಲ ಗೈಸ್, ಹಿಂಸೆ ಆಗ್ತಿದೆ ಗೈಸ್ ನನಗೆ. ನೋಡಿ ಹೆಂಗೆ ಕುಡಿದಾರೆ ನೋಡಿ ಪಾನ್ ಪರಾಕ್ ಆಗ್ದಂಗೆ ಆಗ್ತವ್ರೆ. ವಿಮಲ್ ಬೋಲೋ ಜುಬಾ ಕೇಸರಿ ಗೈಸ್. ನೋಡಿ ಮತ್ತೆ ಇದೇ ಬಾಳು. ಎಂತ ಮಾರ್ರೆ ಬರೀ ಡಯಟ್ ಫುಡ್ ಮಾಡೋದಲ್ಲ ಮಾರ್ರೆ. ಇದೆಂತ ಇದು? ಎಂತ ಚಿಕ್ಕ ಮಗು ಥರ. ಛೇ, ನಾನು ನೋಡಿ ನೀರು ಕುಡ್ಕೊಂಡು ಬದುಕ್ತಾ ಇದ್ದೀನಿ. ಅಂದರೆ ಲಂಚಿಗೋರ್ಗು ಎಡಿಟರ್ ಕಟ್ ಇಲ್ಲ ಲಂಚಿಗೋರ್ಗು ನೀರು ಕುಡ್ಕೊಂಡು ಬದುಕ್ತಾ ಇದ್ದೀವಿ. ಲಂಚಿಗೋರ್ಗು ಬೇಕಲ್ಲ, ಲಂಚ್ ಹೋಟ್ಲಿಗೆ ಹೋಗ್ಬೇಕಲ್ಲ. ಸೊ ಸೆಕೆಂಡ್ ಕಡೆ ಒಂದು ಕೆಲಸ ಇತ್ತು, ಅದು ಮುಗಿಸ್ಕೊಂಡ್ವಿ. ಹೋಗ್ಬೇಕಾದ್ರೆ ವಾಪಸ್ ಯಾರೋ ಹಿಂಗಂತ ಕಳ್ಸಿದ್ರು. ದಂಡಿಗೆ ಬಂದ್ಬಿಟ್ಟಿದ್ದೀವಿ. ಮತ್ತೆ ಈಗ ಟ್ರಾಫಿಕ್ ಪೊಲೀಸ್ ಆಗಬೇಕು ನಾವೆಲ್ಲ. ಹೇಳಿರಪ್ಪ. ಅದೇ ಕೆಲಸ. ಓ ಆಗ್ತಾ ಇಲ್ಲ ಗುರು, ಹಿಂಸೆ ಆಗ್ತಿದೆ ಗುರು ನನಗೆ. ಯಾಕೆ ಮುಂದೆ ಹೋಗ್ತಿದೆ? ರಿವರ್ಸ್ ಹೋಗಿ ಹೆಂಗೆ? ಇಲ್ಲಿ ಹೊಡಿತಾರೆ. ನಮ್ಮ ಅಣ್ಣ ಒಳ್ಳೆ ಅಣ್ಣ ಗೈಸ್ ಅವರು ತಿನ್ನೋಣ ಅಂತ ಹುಡುಕ್ತಾ ಇದ್ವಿ ಜಾಗ. ಸೊ ಸಬ್ಬೆ ಇದೆ UB ಸಿಟಿಲಿ. ಸೊ UB ಸಿಟಿ ಹತ್ರ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ನಾನು ಫಾರಿನ್ಗೆ ಹೋಗ್ಬೇಕು, ಅವರು ಫಾರಿನ್ಗೆ ಹೋಗ್ಬೇಕು. ಅಯ್ಯೋ, ಇಬ್ರು ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ. ನಮಗ್ ಜಾಗ ಸಿಗ್ತಾ ಇಲ್ಲ ಗೈಸ್. ಅಂದ್ರೆ ಯಾವ್ದು ರೆಸ್ಟೋರೆಂಟ್ ಸಿಗ್ತಾ ಇಲ್ಲ. UB ಸಿಟಿ ಅವ್ರದ್ದು ತಡ್ಕೊಂಡ್ ಹೋಗ್ತೀವಿ. UB ಸಿಟಿಗೆ ಹೋಗ್ಬಿಟ್ಟು ಟ್ಯಾಂಕ್ ಖಾಲಿ ಮಾಡೋಣ ಬ್ರೋ. ಎಲ್ಲಾದ್ರೂ ಒಂದ್ಸತಿ ಪೆಟ್ರೋಲ್ ಬಂಕ್ ಇದೆ ಸಂಜಯ್. ಪೆಟ್ರೋಲ್ ಬಂಕ್ ಹೋಗ್ಬಿಡೋಣ. ಹೋಗೋಣ ಪೆಟ್ರೋಲ್ ಬಂಕ್ ಅಲ್ಲಿ, ಆಯ್ತಾ? ಕ್ಲೀನ್ ಇರಲ್ಲ ಬ್ರೋ. ಗೈಸ್, ಸೊ ಈಗ ಚಾಲೆಂಜ್ ಬಂದು 9 ನಿಮಿಷ ಯಾರು ತಡ್ಕೋತಾರೆ. ನಾನ್ ತಡ್ಕೋತೀನಿ, ಶ್ರವಣ್ ತಡ್ಕೋತಾರ ನೋಡಣ್ಣ. ಚಾಲೆಂಜ್. ನಮ್ಮ ಟ್ಯಾಂಕ್ ಫುಲ್ ಆಗಿ ಪೀಕ್ ಅಲ್ಲಿ ಇದೆ, ಬಟ್ ಆದ್ರೂ ನಾನು ತಡ್ಕೋತೀನಿ ಗೈಸ್. ನಾನು ಚಾಲೆಂಜ್ ಗೆಲ್ಬೇಕು. ನೀವು ಗೆಲ್ತೀರಾ? ನಾನು ಸೋಲ್ತೀನಿ. ಮೊದಲೇ ಮಾಡ್ಕೊಳ್ಳಿ. ಮತ್ತೆ ಅದು ಕಲ್ಲಾದ್ರೆ ಓ ಅಣ್ಣ ಹಳೆ ಪ್ಲೇಯರ್. ಇವ್ರ ಕಾರ್ ಪಾರ್ಕ್ ಮಾಡ್ದಾಗ ಸ್ಟಾರ್ಟ್ ಆಗಿದಂತೆ. ನೀವು ಫುಲ್ ಪೀಕ್ ಅಲ್ಲಿ ಇದ್ದೀರಾ ನೀವು? ವೆರಿ ನೈಸ್ ಎಲ್ಲ ಪೀಕ್ ಅಲ್ಲೇ ಇದೀವಿ. UB ಸಿಟಿಗೆ ಹೋಗ್ಬಿಟ್ಟು ಖಾಲಿ ಮಾಡುವ. ಬರಂಗಿದ್ರೆ ಕಂಟ್ರೋಲ್ ಮಾಡಕ್ಕೆ ಕಮ್ಮಿ ತಕ್ಷಣ ಬಂದ್ಬಿಡ್ತು ಅನ್ಕೊಂಡ್ಬಿಟ್ರು. ಅವ ಅಂತೆ. ನೋ ಚೀಟಿಂಗ್ ಕೂತ್ಕೊಳ್ಳಿ. ನಾನು ಕಾಫಿ ಪುಡಿ ಕುಡಿದ್ರಲ್ಲ, ಅದ್ರ ಎಫೆಕ್ಟ್ ಅದು. ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ನೀರ್ ಬಾಟ್ಲು ಕುಡ್ದಿರೋದು ಎಷ್ಟು? ನಾನು 2 ಬಾಟ್ಲು, ಅವ್ರು 2 ಬಾಟ್ಲು ಕುಡ್ದಿರೋದು ಇವತ್ತು. ಗುದಿ 500 ರೂಪಾಯಿ ಕೊಡಿ. ದಪ್ಪು ಕಿಪ್ಪು ಇಲ್ಲ, ಸುಮ್ನೆ ಕೂತ್ಕೋಬೇಕು. ಸುಮ್ನೆ ಕೂತ್ಕೊಳ್ಳಿ. ಇಳಿದ್ರೆ ಲಾಕ್ ಹಾಕೋ. ಇಲ್ಲೇ ಮಾಡ್ಕೊಂಡ್ರು ಪರವಾಗಿಲ್ಲ, ಬಿಡೋದ್ ಬೇಡ. ಇವತ್ತು ಏನೋ ಟ್ರಾಫಿಕ್ ಇದು, ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಡ್ಕೊಂಡು ಹೋಗ್ಬಿಡ ನಾವು UB ಸಿಟಿಗೆ. ನಾನು ಹೇಳ್ತಿರೋದು 1.5 ಕಿಲೋಮೀಟರ್ ನಡ್ಬಿಡೋಣ, ಗಾಡಿ ಹೋಗ್ಬಿಡುತ್ತೆ. ದಪ್ಪೆ ಕಿಪ್ಪೆ ಇಲ್ಲ. ಒಂದ್ ನಿಮಿಷ ನಾನು ಹುಡುಕ್ತೇನೆ. ಒಂಜಿ ಹೋಟೆಲ್ ತಿಕ್ಕೊಂಡು ಬೈತಾವ್ರೆ. ನನ್ ಮಗ ಮೆಕ್ಲು, ನನ್ ಮಗ ಬಿಡ್ತಾರ ನನಗೆ ಅಂತ. ಇಲ್ಲ ಬ್ರೋ, ಯಾವ್ದಾದ್ರು ಒಂದು ಹೋಟೆಲ್ ಕೆಫೆಗಾದ್ರೂ ಹೋಗ್ತೇನೆ ಬ್ರೋ. ಆಯ್ತು, ಬಂದ್ಬಿಡ್ತು. ಇಲ್ಲೇ ಬಂದ್ಬಿಟ್ಟು ಸ್ವಲ್ಪ ದೂರ ಬಂದ್ಬಿಡ್ತು ಬ್ರೋ. ಇನ್ನೊಂದು 7 ನಿಮಿಷ ಆಗ್ತಿಲ್ಲ. ಆಯ್ತು, ಇಳಿಲಿ ಬಿಡಿ ಬ್ರೋ. ಪಾಪ ಮಾಡ್ಕೊಂಡ್ಬಿಟ್ಟಾರ ಇಲ್ಲೇ. ಎಲ್ಲಾದ್ರೂ ಹುಡುಕ್ತೇನೆ. ಬನ್ನಿ, ನಾನು ಬರ್ತೀನಿ. ನಾನು ಹುಡುಕ್ಬೇಕು. ಬನ್ನಿ. ಅಯ್ಯೋ, ಓಡಿ ಓಡಕ್ ಹೋಗ್ಬಿಡಿ. ಪ್ರಾಬ್ಲಮ್ ಆಗ್ತಿದೆ. ಈ ಟೈಮಲ್ಲಿ ಯಾರು ಸಬ್ಸ್ಕ್ರೈಬರ್ ಸಿಕ್ಬಿಟ್ಟು ಮಾತಾಡ್ಬೇಕಂತೆ. ಗೈಸ್, ಕಾರಲ್ಲೇ ಬೇಗ ಹೋಗ್ಬೋದಿತ್ತು. ಕಾರ್ ಮೂವ್ ಆಗೋಯ್ತು. ಕಾರಲ್ಲಿ ವಾಕ್ ಮಾಡ್ಕೊಂಡು ಕಮ್ಮಿ ಫೀಲ್ ಆಗ್ತಿದೆ. ಹೌದು
ಗೈಸ್ ಮತ್ತೆ ಹತ್ತಿದ್ದೀವಿ, ವಾಶ್ರೂಮ್ ಸಿಕ್ಕಿಲ್ಲ ನಮಗೆ. ನಡೆಯೋ ಶ್ರವಣ್ ಬ್ರೋ ತೊಳಿ ಬಾಟ್ಲು. ನಡೆಯೋ ಸಂಜೆ ಬೇಗ ನೋಡಿ, ನನಗೂ ಅರ್ಜೆಂಟ್ ಆಗ್ತಿದೆ. ಪೆಟ್ರೋಲ್ ಬಂಕ್ ಇದೆ ಅಲ್ಲೆಲ್ಲ, ಪೆಟ್ರೋಲ್ ಬಂಕ್ ಇದೆ ಮುಂದೆ. ಹೋಟ್ಲಿಗೆ ಹೋದ್ರೆ ಒಂದು ರೂಮ್ ಬುಕ್ ಮಾಡ್ಬೇಕು. ಸುಸು ಮಾಡಕ್ ರೂಮ್ ಬುಕ್ ಮಾಡ್ತಾರಾ? ಶ್ರವಣ್ ಬ್ರೋ 5,000 ಕೊಟ್ಟು ಬುಕ್ ಮಾಡ್ತೀರಾ? ಅವ್ರು ಮಾಡ್ತಾರೆ. ಅಯ್ಯೋ ಯಾರಪ್ಪ ಬಸ್ ನಿಲ್ಸ್ಬಿಟ್ರು. ಬ್ರೋ ಇಲ್ಲಿ ಹೋಗೋಣ, ಮನೆ ಇದ್ದೇ ಇರುತ್ತೆ. ಹೇಳಿ ಇಲ್ಲಿ ಗಾಡಿ ಇಲ್ಲಿ ಹುಷಾರ್ ನೋಡ್ಕೊಂಡು ಹೇಳಿ. ಹಾಂ ಬನ್ನಿ ಕ್ಲೋಸ್ ಫಾಸ್ಟ್. ಹೋಟ್ಲು ಸಿಕ್ತು, ಫಸ್ಟ್ ನಾನು ಹೋಗ್ತೀನಿ. ಇದೆ ಗೈಸು, ಅಣ್ಣ ಒಳಗೆ ಹೋಗಿದ್ದಾರೆ, ಇನ್ನೂ ಬಂದೇ ಇಲ್ಲ. 5 ನಿಮಿಷ ಆಗೋಯ್ತು ಅಂದ್ಕೊಳ್ಳಿ. ನಾನು ಕಾದು ನನಗೆ ಜಾಸ್ತಿ ಆಗ್ತಿದೆ ಪ್ರಾಬ್ಲಮ್. ಈಗ ಮುಂದೆ ಬೇರೆ ಹೋಟ್ಲಿಗೆ ಹುಡುಕ್ತಾ ಇದ್ದೀನಿ ನಾನು. ನೋಡಿ ಗೈಸ್, ಇವ್ರು ಮುಗಿಸ್ಬಿಟ್ಟು ಯಾರೋ ಬೇರೆ ಒಳಗೆ ಕಳಿಸ್ಬಿಟ್ಟು ನಾನು 5 ನಿಮಿಷ ನೋಡಿ ವಾಶ್ರೂಮ್ ಯೂಸ್ ಮಾಡಿದ್ದಕ್ಕೆ ಆರ್ಡರ್ ಮಾಡ್ತಾ ಇದ್ದೀವಿ. ಮಾಡುವ ಗೈಸ್. ಫೈನಲಿ ಆಯಿತು, ಟ್ಯಾಂಕ್ ಖಾಲಿ. ಈಗ UB ಸಿಟಿ ಆರಾಮಾಗಿ ಹೋಗೋಣ. ಫಾರಿನ್ಗೆ ಹೋಗಿ ಬಂದ್ರ ಸಂಜಯ್ ನಿಂದೇನೋ ಕತೆ. ಅಯ್ಯೋ ಗುರಾಯಿಸ್ತಾ ಇದ್ರು ಅವ್ರು ನನಗೆ, ಇವನೇ ನಿಂಗೆ ಓಡಾಡ್ತಾವನೆ ಅಂತ. ಇವ್ರ ಅಣ್ಣ 5 ನಿಮಿಷ ಹೋಗೋರು ಒಳಗೆ. ಖಾಲಿನೇ ಆಗ್ತಿಲ್ಲ ಬ್ರೋ ಅಂತೆ. 2 ಲೀಟರ್ ನೀರಿತ್ತು. ಸೇಮ್ ಬ್ರೋ, ತುಂಬಾ ನೀರು ಕುಡ್ಬಿಟ್ಟಿದೆ ಬೆಳಗಿಂದ, ಹಸು ಅಂತ. ಬನ್ನಿ ಗೈಸ್, ಈಗ ಹೋಗಿ ಏನು ತಿನ್ನುವ. ಗೈಸ್ ನಮ್ಮ ಪುಣ್ಯ ನೋಡಿ, ನಾವು ಹೋಗಿದ್ದಕ್ಕೆ ಒಳ್ಳೇದಾಯ್ತು. 7 ನಿಮಿಷ ತೋರಿಸಿ, ಈಗ 15 ನಿಮಿಷ ತೋರಿಸ್ತಿದೆ. ಇಲ್ಲ ಹಂಗಿದ್ರೆ ಏನು ಕತೆ, ಕಾರ್ ಸೀಟ್ ಫುಲ್ಲು ನೀರು ಬಿಟ್ಟಿರುತ್ತೆ. ಇವಾಗಲೇ ಆಗಿದೆ ನಿಂದ ಬೆನ್ನಿಂದ ಸಂಜೆ ಒಂದು ಕೆಲಸ ಮಾಡೋಣ, ಗಾಡಿ ನಿಲ್ಲಿಸಬೇಡ, ವಿದ್ಯಾರಣ್ಯಪುರಕ್ಕೆ ಹೋಗ್ಬಿಡು ಡೈರೆಕ್ಟ್ ಆಗಿ. ಗೈಸ್ ಅರ್ಧ ಗಂಟೆ ಓಡಿಸಿ ಆಮೇಲೆ ಕೂತು ಕಾರಲ್ಲಿ ಫೈನಲಿ ಬಂದಿದ್ದೀವಿ UB ಸಿಟಿ ಮಾಲ್ಗೆ. ಬನ್ನಿ ಹೋಗಿ ತಿನ್ನುವ. ಗೈಸ್ ಇವ್ರಿಗೆ ಹೆವಿ ಹಸುವಾಯ್ತು ಅಂತ ಶ್ರವಣ್ ಮೇಲೆ ಹೋಗ್ಬಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಾವು ಮೇಲೆ ಬಂದಿದ್ದೀವಿ. ಗೈಸ್ ನಾನು ಯೂಶಲ್ ಆಗಿ ಯಾವಾಗಲೂ ಫಾರ್ಮಲ್ಸ್ ಹಾಕ್ತೀನಿ, ನಿಮ್ಗೆ ಗೊತ್ತಲ್ಲ, ಜಾಸ್ತಿ ಫಾರ್ಮಲ್ಸ್ ಹಾಕ್ತೀನಿ. ಇವತ್ತು ನಾನು ಮಾರ್ಕೆಟ್ ಓಡಾಡೋದು, ರೋಡ್ ಓಡಾಡೋದು, ಫಾರ್ಮಲ್ಸ್ ಯಾಕೆ, ಫುಲ್ ನಾರ್ಮಲ್ ಆಗಿ ಹೋಗೋಣ, ಲೋಕಲ್ ಬಾಯ್ ಥರ ಅಂದ್ಕೊಂಡು ಲೋಕಲ್ ಬಾಯ್ ಥರ ಬಂದೆ. ನೋಡ್ರಿ UB ಸಿಟಿ ಕರ್ಕೊಂಬಂದವ್ರು, ಎಷ್ಟು ಬೇಜಾರಾಗಬೇಡ ನನಗೆ. ಅಲ್ಲಿ ಸಬ್ಬೇಗೆ ಬಂದು ಆರ್ಡ್ರ್ ಮಾಡ್ತಾ ಇದ್ದೀವಿ. ಇಟ್ಕೊಂಡು ಕೋಪ ಬರ್ತೈತೆ. ನಾನು ತರಕಾರಿ ತಿಂತಿದ್ರೆ ನನ್ನ ಮುಂದೆ ನೋಡಿ ಗೈಸ್ ಬರ್ಗರ್ ತಿಂದು ಉರಿಸ್ತವನೆ. ಫ್ಯಾನ್ಬೇಜ್ ತಿಂತಿದ್ದೀನಿ, ಫ್ಯಾನ್ಬೇಜು. ನಿನಗೆ ನಾನು ಹಾಯ್ ಅಣ್ಣ, ಆರಾಮ? ಥ್ಯಾಂಕ್ ಯು. ನಾಲಗೆಗೆ 108 ತೊಂದರೆ ಅವಳು ಈಗ ಇಲ್ಲಿ ಬಂದು ನಿಂತರೆ ಜಿಂಕೆ ಮರಿನಾ ನೀ ಜಿಂಕೆ ಮರಿನಾ ಅಣ್ಣ ಕಾಮ್ ಡೌನ್ ಬಾಯ್. ಏನು ಬೇಡ, ನನ್ನೇ ಕಾಡ್ತಾಳವಳು, ನೋಡ್ತಾಳವಳು, ನನ್ನೇ ಕಾಡ್ತಾಳವಳು. ಗೈಸ್ ಫೈನಲಿ ನಾನು ಮಲ್ಕೊಂಡಿದ್ದೆ, ಒಳ್ಳೆ ನಿದ್ದೆ ಹೊಡೆದೆ. ಅಲ್ಲಿಂದ ಬರೋಕ್ಕೆ 1 ಅವರ್ ಆಯಿತು. 1 ಅವರ್ ಒಳ್ಳೆ ನಿದ್ದೆ ಹೊಡೆದೆ ಸೀಟ್ ಮೇಲೇ. ಮುಂಚೆ ನಾನು ಹಿಂಗೆಲ್ಲ ಸೀಟ್ ಮೇಲೆ ಮಲಗ್ತಾನಿಲ್ಲ, ಇವಾಗ ಒಂಚೂರು ಅಭ್ಯಾಸ ಆಗ್ಬಿಡುತ್ತೆ. ಸೀಟ್ ಮೇಲೆ ಹಿಂಗೆ ಮುದುರ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಸೊ ಈಗ ಮಾರ್ಕೆಟ್ಗೆ ಬಂದಿದ್ದೀವಿ, ಯಾಕಂದರೆ ಹೊಸ ಡೇಟ್ ಕೊಟ್ಟಿದ್ದಾರೆ ನಮ್ಮ ಟ್ರೈನರು. ಅದನ್ನು ಬೈ ಮಾಡಿ ಇಲ್ಲಿಂದನೇ ಸೀದಾ ಎತ್ಕೊಂಡು ಸೀದಾ ಮನೆಗೆ ಹೋಗೋದು. ಕಾರ್ನ ಬಿಟ್ಬಿಟ್ಟು ಆಟೋಲ್ಲಿ ಹೋಗಬೇಕು, ಇಲ್ಲ ಕ್ಯಾಬಲ್ಲಿ ಹೋಗಬೇಕು, ಲೆಟ್ಸ್ ಏನಾಗುತ್ತೆ ಅಂತ. ಗೈಸ್ ಫೈನಲಿ ಮಾರ್ಟ್ರೊಳಗೆ ಬಂದಿದ್ದೀವಿ. ಈಗ ಶಾಪಿಂಗ್ ಮಾಡಬೇಕು. ನನಗೆ ಗಂಡ ಎದ್ದು ಆ್ಯಂಡ್ ಶ್ರವಣ್ಗೋದು ಅವ್ರದ್ದೇನೋ ವ್ಲಾಗ್ ಮಾಡ್ತಿದ್ದಾರೆ. ಸೊ ಅದು ಮುಗಿಸ್ಬಿಡೋಣ. ಗೈಸ್ ನಮ್ಮ ಹೊಸ ಡಯಟಲ್ಲಿ ಬಟರ್, ಚೀಸ್, ಗೀ ಎಲ್ಲ ಇದೆ. ಸೊ ಬಟರ್, ಚೀಸ್, ಗೀ ಮತ್ತು ಇನ್ನೇನೇನು ತೊಗೊಳೋದಿದೆ ಅದೆಲ್ಲ ತೊಗೊಂಡು ಇಲ್ಲಿಂದ ಹೋಗುವ. ನೋಡಿ ಅಣ್ಣ ಚಿಕ್ಕ ಟ್ರಾಲಿ ಇಟ್ಕೊಂಬಂದು ಚಿಕ್ಕ ಮಕ್ಳಿಗೆ ಸಾಮಾನು ತೊಗೋಬೇಕಾ. ಗೈಸ್ ನಮ್ಮ ಟ್ರೈನರ್ ನನ್ನ ಡಯಟಲ್ಲಿ ಈಗ ಶಾಪಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಬ್ರೋ ನೀವೇ ಜ್ಞಾಪಕ ಏನು ನನಗೆ ಡಯಟ್ ಕೊಟ್ಟಿದ್ದಾರೆ, ಎಲ್ಲ ಶಾಪಿಂಗ್ ಮಾಡ್ಬೋದು. ಬಾದಾಮ್, ಕಚ್ಚಾ ಬಾದಾಮ್, ಕಚ್ಚಾ ಬಾದಾಮ್, ಬಾದಾಮ್ ಬಾದಾಮ್, ಕಚ್ಚಾ ಬಾದಾಮ್, ಬಾದಾಮ್ ಕಚ್ಚಾ ಬಾದಾಮ್, ಕಾಚಾ ಬಾದಾಮ್. ಕಾಫಿ ಪುಡಿ ತೊಗೊಂಬಿಡ್ಲ ಒಂದು.
ಅದಿದೆಯಾ ಮೈನೀಸ್ ಇಷ್ಟ ಆಗಲ್ಲ ಬ್ರೋ ಆದರೆ ಇಫ್ ಐ ವಾಂಟ್ ಟು ಸ್ಕಿಪ್ ಐ ಕ್ಯಾನ್ ಸ್ಕಿಪ್ ದಿಸ್ ನಂಗೆ ಇಷ್ಟ ಆಗಲ್ಲ ಬ್ಲ್ಯಾಕ್ ರೋಸ್ಟ್ 500 ರೂಪಾಯಿ ಕಾಫಿ ಪುಡಿ ಯಾಕೆ ಬ್ರೋ 500 ರೂಪಾಯಿ ಕಾಫಿ ಪುಡಿ ಗುರು ಅದು 500 ರೂಪಾಯಿ ಅಂತ ಇದಕ್ಕೆ ನಾವು 1 ರೂಪಾಯಿ ಪ್ಯಾಕೆಟ್ ಯೂಸ್ ಮಾಡೋರು 500 ಪ್ಯಾಕೆಟ್ ಬರ್ತದೆ ಚೀಸ್ ದೊಡ್ಡದು ತೊಗೊಂಬಿಡಿ 3 ದಿನಕ್ಕಲ್ವಾ ಬಟರ್ ಬರೀ ಬಟರ್ ಸ್ಪ್ರೆಡ್ ಎಲ್ಲ ತೊಗೊಬಾರ್ದಾ ವೆಜಿಟೇಬಲ್ಸ್ ಎಲ್ಲ ನೀವು ಅಲ್ಲಿ ತಗೊಳ್ತೀರಾ ಮನೇಲಿ ತೊಗೊಳ್ತೀನಿ ಅಷ್ಟೇನಾ ಮೊಟ್ಟೆ ಮೊಟ್ಟೆಯಲ್ಲಿ ದೊಡ್ಡ ಕ್ರೇಟ್ ಇಲ್ಲ ಇವಾಗ ಬನ್ನಿ ಹೋಗೋಣ ಅವನ ಲೆಟ್ಸ್ ಗೋ ಗೈಸ್ ಇಷ್ಟೇ ನಮ್ಮದು ಶಾಪಿಂಗ್ ಕ್ವಿಕ್ ಆಗಿ ಅಷ್ಟೇ 2 ನಿಮಿಷ ಗೀ ಎಲ್ಲ ಇದೆ ನಮ್ಮ ಮನೇಲಿ ಬೇರೇನು ಬೇಡ ಇದೆಲ್ಲ ಇದೆ ಏನಿಲ್ಲ ಅದೆಲ್ಲ ತೊಗೊಂಬಿಟ್ಟಿದ್ದೀನಿ ಬನ್ನಿ ಈಗ ಇದನ್ನು ಟ್ಯಾಕ್ಸ್ ಹಾಕೊಂಡು ಮಟನ್ ಬೇಡ ನಾವೇ ತೊಗೊಂಡು ಇದು ಬೇಡ ಇದು ಸ್ಕಿಪ್ ಮಾಡಿ ನಾನು ತಿನ್ನಲ್ಲ ಬೇಸ್ ನಂಗೆ ಇಷ್ಟ ಆಗಲ್ಲ ಪೀನಟ್ ಮೈನೀಸ್ ಇಷ್ಟ ಆಗಲ್ಲ ಮುಂಚೆಯಿಂದನೂ ಇಷ್ಟ ಇಲ್ಲ ಮೈನೀಸ್ ನನಗೆ 152ನಾ ಬೇಸ್ ನಮ್ಮ ಶಾಪಿಂಗ್ ಮುಗೀತು ಅಲ್ಲ ತಿನ್ನೋದು ಬೇಸ್ ನಮ್ಮ ಶಾಪಿಂಗ್ ಆಯಿತು ಇಲ್ಲೇನೇನು ಎತ್ಕೋತ ಶ್ರವಣ್ ಬ್ರೋ ಶಾಪಿಂಗಲ್ಲಿ ನಾನು ಏನೇನು ಎತ್ಕೋದೆಲ್ಲ ನೋಡ್ತಾ ಇದ್ದೀವಿ ನಮ್ಮದು ನಾವು ಬಿಲ್ ಮಾಡಿದ್ವಿ ನಾವು ದುಡ್ಡು ಕೊಟ್ವಿ ಈಗ ಅವ್ರಲ್ಲಿ ಕದಿಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಲ್ವಾ ಸಂಜೆ ಕರೆಕ್ಟ್ ನಮ್ದು ನಾವೇ ದುಡ್ಡು ಕೊಟ್ಟು ತಗೋಬೇಕು ಗೈಸ್ ಬಟ್ ಕದಿಬೋದು ಹೇಳಿದೆ ಗೈಸ್ ತಿನ್ನೋದ್ರಲ್ಲಿ ಕದಿಬಾರ್ದು ಹೇಳಿ ಎತ್ತಬೇಕು ಶ್ರವಣ್ ಬೈ ವಾಟರ್ ಮೆಲನ್ ತಗೋತೀನಿ ನೋಡಿದ್ರಾ ಅಷ್ಟೇ ಹೇಳಿ ಎತ್ಕೊಂಡ್ಬಿಡ್ಬೇಕು ಇದು ಎಸ್ಕೇಪ್ ಮಾಡ್ತಾ ಇದ್ದೀನಿ ಇದು ನಾನು ತೊಗೋತಾ ಇದ್ದೀನಿ ನಿಮ್ಗೆ ಯೂಸ್ ಆಗುತ್ತೆ ಟಿ ವಿ ಅಂತ ಥ್ಯಾಂಕ್ ಯು ಒಂದು ಐಟಮ್ ದೆಬ್ದು ನೀಯತ್ತಾಗಿ ಒಪ್ಪೋತೀನಿ ಒಂದು ಐಟಮ್ ದೆಬ್ದು ಇನ್ನೊಂದು ಇವನು ಎತ್ಕೊಂಡು ಹೋಗಿ ನೋಡಿ ಅದು ಅವರು ಸೌಂಡ್ ಕೊಟ್ಟಿದ್ದು ಅವರೇ ಕೊಟ್ಟಿದ್ದು ಅವರೇ ನಂಗೆ ಬೇಕಿಲ್ಲ ಇಂಥ ಬುದ್ಧಿಲ್ಲ ನಂಗಿಲ್ಲ ಬಸ್ ಫೈನಲಿ ಓಡೋ ಟೈಮ್ ಬಾಯ್ ಬ್ರೋ ಸಿ ಯು ಟೇಕ್ ಕೇರ್ ಸೌಂಡ್ ಕಾರಲ್ಲಿ ಬಿಟ್ಬಿಟ್ಟು ನೋಡ್ತಿದ್ವಿ ಬಸ್ ಫೈನಲಿ ಆಟೋ ಬಂತು ಆಟೋ ಹತ್ಕೊಂಡು ಹೋಗೋದಷ್ಟೇ ಬಿಕಾಸ್ ನಾವು ಕಾರಲ್ಲಿ ಬಂದಿದ್ದು ಶ್ರವಣ್ ಬ್ರೋ ಕಾರಲ್ಲ ನಮ್ಮ ಕಾರ್ ಮನೆ ಹತ್ರ ಇದೆ ಬನ್ನಿ ಆಟೋ ಜರ್ನಿ ಮಾಡುವ ಯಾವ್ದು ಆಂಟಿ ಇದಾ ಆಂಟಿ ಪಾರ್ಕಿಂಗ್ ಇಲ್ಲ ಅಂತ ಹಾಕಿದ್ದೀನಿ ಆಂಟಿ ಸೊ ಮನೆಗೆ ಬಂದು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ವಾಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಮನೇಲಿ ಕಾರ್ಡಿಯೋ ಮಾಡೋ ಬದಲು ರೋಡಲ್ಲಿ ವಾಕ್ ಮಾಡೋದು ಅನ್ನಿಸ್ತು ಅದಕ್ಕೆ ಮೆಡಿಂಗ್ ಟು ವಾಕ್ ರೋಡ್ ನಮ್ಮಲ್ಲಿ ನೋಡಿ ಇನ್ನು ಬೆಡ್ಶೀಟ್ಗಳು ಸೇಲ್ ಮಾಡ್ತೀವಿ ಅದನ್ನು ಬೈ ಮಾಡ್ಕೊಂಡು ಕೂತವ್ರೆ ಹಂಗೆ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಮೀಟಿಂಗ್ ಮಾಡ್ತವ್ರು ನೋಡಿ ಗೈಸ್ ಸೊ ನಮ್ಮ ಮನೆಯಿಂದ ನಡ್ಕೊಂಡು ಈ ಕಾರ್ನರ್ವರೆಗೂ ಬಂದು ವಾಪಸ್ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು 5000 ಸ್ಟೆಪ್ಸ್ ಆಯಿತು ವಾಪಸ್ 5000 ಹೋಗೋಷ್ಟರಲ್ಲಿ 10,000 ಸ್ಟೆಪ್ ಆಗುತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಕಾರ್ಡಿಯೋ ಮಾಡಿದ್ದೆ ಒಂದು 200 ಕ್ಯಾಲರೀಸ್ ಬರ್ನು ಅದಾದಮೇಲೆ ಬೆಳಗಿಂದ ಓಡಾಡಿರೋದೆಲ್ಲ ಕನ್ಸಿಡರ್ ಮಾಡಿದ್ರೆ ಒಂದು 1000 ಕ್ಯಾಲರೀಸ್ ಬರ್ನ್ ಆಗಿದೆ ಅದಾದಮೇಲೆ ಒಂದು ಚಿಕನ್ ತಿಂದ್ಬಿಟ್ಟು ಮಲ್ಕೊಂಬಿಟ್ರೆ ಇವತ್ತಿನ ಟಾಸ್ಕ್ ಮುಗೀತು ಗೈಸ್ ಮಾರ್ಟಿಗೆ ಹೋಗಿ ಸ್ಲಿಮ್ ಮಿಲ್ಕ್ ತೊಗೊಂಡು ಮತ್ತು ಆಲಿವ್ಸ್ ತೊಗೊಂಡು ವಾಪಸ್ ಮನೆಗೆ ಹೋಗ್ತಾ ಗ್ರಿಲ್ ಎತ್ಕೊಂಡು ಹೋಗಬೇಕು ಅದಕ್ಕೆ ಗ್ರಿಲ್ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ ಗೈಸ್ ಗ್ರಿಲ್ ಅಂಗಡಿಗೆ ಹೋಗಿದ್ದೆ ಗ್ರಿಲ್ ಇನ್ನೂ ರೆಡಿ ಆಗಿಲ್ವಂತೆ ಅದಕ್ಕೆ ರೆಡಿ ಆಗಿದ ತಕ್ಷಣ ಕಾಲ್ ಮಾಡ್ತೀನಿ ಬನ್ನಿ ಅಂದರು ಅದಕ್ಕೆ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆವರೆಗೂ ಹೋಗ್ಬಿಟ್ಟಿದ್ದೆಲ್ಲ ಇಟ್ಬಿಟ್ಟು ಅವ್ರು ಕಾಲ್ ಮಾಡಿದ್ರು ಮತ್ತೆ ಬರ್ತೀನಿ ಬಿಕಾಸ್ ನಂದು 8000 ಕ್ಯಾಲರೀಸ್ ಕಂಪ್ಲೀಟ್ ಆಗಿದೆ ಸ್ಟೆಪ್ಸ್ ಕಂಪ್ಲೀಟ್ ಆಗಿರೋದು ಇನ್ನು 2000 ಇರುತ್ತಲ್ಲ ಅದು ಮುಗ್ದೋಗುತ್ತೆ ಗ್ಯಾಪಲ್ಲಿ ಗೈಸ್ ವಾಪಸ್ ವಾಕ್ ಮಾಡ್ಕೊಂಡು ಹೋಗಿ ಗ್ರಿಲ್ ಎತ್ಕೊಂಡ್ಬಂದೆ ಯಪ್ಪ ಪಾಪ ಕಾಲು ನಾವು ಡೋರ್ ಓಪನ್ ಇದೆ ಅನಪ್ಪ ಲೋಕೆ ಏನು ಸಮಾಚಾರ ಪುಷ್ಪ खत्म बाय बाय टाटा गुड बाय गया